ಇವತ್ತು ಸಬ್ಮಿಟ್ ಮಾಡಬೇಕಾಗಿತ್ತು DPR 15 ದಿವಸದ ಒಳಗಾಗಿ ಸಬ್ಮಿಟ್ ಮಾಡಬೇಕಾಗಿತ್ತು. ಅನೌನ್ಸ್ ಆಯಿತು, ನಮಗೆ ಅನೌನ್ಸ್ ಆಯಿತು. ಅನೌನ್ಸ್ ಆದಮೇಲೆ ಇಮಿಡಿಯೇಟ್ ಆಗಿ PWD ಅವರಿಗೆ ಪ್ಲಸ್ ನಮ್ಮ ಹೆಲ್ತ್ ಡಿಪಾರ್ಟ್ಮೆಂಟು ಇಬ್ಬರು ಇಂಜಿನಿಯರ್ಸ್ಗೂ ಲೆಟರ್ಸ್ ಬಂದಿದೆ. ಅಂದರೆ 15 ದಿವಸದ ಒಳಗಾಗಿ ನೀವು DPR ಅನ್ನು ಸಬ್ಮಿಟ್ ಮಾಡಿ ಅಂತ ಹೇಳಿದರೆ ಇವತ್ತಿಗೆ 15 ದಿವಸ ಮುಗಿದೋಯ್ತು. ಇವತ್ತು ಮುಗಿದೋಗಿದೆ 15 ದಿವಸ. ನಾವು ಇವತ್ತು ಸ್ಟಾರ್ಟ್ ಮಾಡ್ತಾ ಇದ್ದೀವಿ. 15 ದಿವಸ ಮುಗಿದೋಯ್ತು. ಇವತ್ತು ಇಬ್ಬರಿಗೆ DPR ಇದು ಬಂದಿರೋದ್ರಿಂದ ನಾವು ಸ್ವಲ್ಪ ಕನ್ಫ್ಯೂಷನ್ ಆಯಿತು, ಯಾರ ಕೈಯಲ್ಲಿ ಮಾಡಿಸ್ಬೇಕು ಏನು ಅನ್ನೋದು. ಯಾವಾಗಲೂ ಮಾಡೋದು ಬಂದ್ಬಿಟ್ಟು ಹೆಲ್ತ್ ಡಿಪಾರ್ಟ್ಮೆಂಟೇ ಮಾಡ್ತಾ ಇದ್ದಾರೆ. ಹೆಲ್ತ್ ಡಿಪಾರ್ಟ್ಮೆಂಟ್ ಅವರು ಮಾಡ್ತಾರೆ, ಯಾವಾಗಲೂ ಮಾಡೋದು ಹೆಲ್ತ್ ಡಿಪಾರ್ಟ್ಮೆಂಟ್ ಅವರೇ ಮಾಡ್ತಾರೆ. ಅದರಿಂದ PWD ಅವ್ರು ಬಂದಿಲ್ಲ, ಬರ್ತಾ ಇದ್ದಾರೆ. ಇವಾಗ ಇದು ಸ್ಕೆಚ್ ನೋಡಿ ಇವತ್ತು ಸ್ಪಾಟ್ ವಿಸಿಟ್ ಮಾಡಿ ಎಲ್ಲೆಲ್ಲಿ ಏನೇನು ಬರಬೇಕು. ಆಮೇಲೆ ಇದೊಂದು ಫಾರೆಸ್ಟ್ ಇಶ್ಯೂ ಇದೆ. ಆಮೇಲೆ ಪೇಪರ್ ಅವ್ರು ನೀವು ತಿಳ್ಕೊಬೇಕಾಗುತ್ತೆ. ಫಾರೆಸ್ಟ್ ಇಶ್ಯೂ ಒಂದು ಇದೆ. ಇವರು ಈ ಜಾಗವನ್ನು ಫಾರೆಸ್ಟ್ ಜಾಗ ಅಂತ ಹೇಳ್ತಾ ಇದ್ದಾರೆ. ಫಾರೆಸ್ಟ್ ಅವ್ರನ್ನ ನಾವು ರಿಕ್ವೆಸ್ಟ್ ಮಾಡಿದ್ದೀವಿ. ರಿಕ್ವೆಸ್ಟ್ ಮಾಡಿ ಅವ್ರಿಗೆ ಏನೇನು ಅಪ್ಡೇಟ್ ಮಾಡಬೇಕು, ಅವ್ರಿಗೆ ಆನ್ಲೈನಲ್ಲೆಲ್ಲ ಅಪ್ಲೈ ಮಾಡಬೇಕು. ಅವರಿಗೆ ಫಾರೆಸ್ಟ್ ಅವರಿಗೆ ಎಲ್ಲವನ್ನೂ ಅಪ್ಲೈ ಮಾಡಿದ್ದೀವಿ. ಈ ಥರ ಮೆಡಿಕಲ್ ಕಾಲೇಜಿಗೆ ಬೇಕಾಗಿರುವಂಥದ್ದು ಅಂತ ಹೇಳ್ಬಿಟ್ಟು ಎಲ್ಲರಿಗೂ ಅಪ್ಲೈ ಮಾಡಿದ್ದೀವಿ. ಎಲ್ಲರಿಗೂ ಅಪ್ಲೈ ಮಾಡಿ ಅವ್ರಿಗೆ ಸ್ವಲ್ಪ ಫೋನ್ ಇಟ್ಟರೆ ಒಳ್ಳೆಯದು. ಅಂದರೆ ಮೀಟಿಂಗಿಂದ ದಾಚೆ ಹೋಗ್ಬಿಡ್ತೀನಿ ನಾನು. ಫಾರೆಸ್ಟ್ ಅವ್ರಿಗೆ ಅಪ್ಲೈ ಮಾಡಿದ್ದೀವಿ. ಫಾರೆಸ್ಟ್ ಅವ್ರಿಗೆ ಎಲ್ಲವನ್ನು ಸಬ್ಮಿಟ್ ಮಾಡಿದ್ದೀವಿ. ಫಾರೆಸ್ಟ್ ಅವ್ರಿಗೆ ಇದಕ್ಕೆ ಡಬಲ್ ಆಗಿ ಜಾಗ ಬೇರೆ ಜಾಗದಲ್ಲಿ ಕೊಡ್ತೀವಿ ಅಂತ ಜಾಗನೂ ಗುರುತಿಸಿದ್ದೀವಿ. ಬೇರೆ ಜಾಗದಲ್ಲಿ ಕೊಡ್ತೀವಿ ಅಂತಲೂ ಫಾರೆಸ್ಟ್ ಅವ್ರಿಗೆ ಹೇಳಿದ್ವಿ. ಯಾಕಂದರೆ ಇವಾಗ ನೀವು ಪತ್ರಕರ್ತರು ಕೇಳ್ಬೋದು, ಫಾರೆಸ್ಟ್ ಜಾಗ ಅಲ್ಲ ಸರ್, ಫಾರೆಸ್ಟ್ ಅಂತ ನಮ್ಮದು ಅಂತ ಹೇಳ್ತಾ ಇದ್ದಾರಲ್ಲ. ಇದು ಯಾವತ್ತೋ ಯಾವುದೋ ಕಾಲದಲ್ಲಿ ಬಂದ್ಬಿಟ್ಟು ಕಮಲಾನೆಹರು ನಮ್ಮ ಇವ್ರು ಬಂದು ಅವತ್ತು ಉದ್ಘಾಟನೆ ಮಾಡಿದ್ವಿ. ಬಿಲ್ಡಿಂಗ್ ಕಟ್ಟಿರೋದು ಇಷ್ಟೊಂದು ಬಿಲ್ಡಿಂಗ್ ಇದೆ. ಫಾರೆಸ್ಟ್ ಇರ್ಬೋದೇನೋ, ನಾನು ಇಲ್ಲ ಅಂತ ಹೇಳೋದಿಲ್ಲ. ಆದರೂ ಇವತ್ತು ಫಾರೆಸ್ಟ್ ಡಿಪಾರ್ಟ್ಮೆಂಟನ್ನು ನಾವು ರಿಕ್ವೆಸ್ಟ್ ಮಾಡಿದ್ದೀವಿ. ಇದು ಮೆಡಿಕಲ್ ಕಾಲೇಜಿಗೆ ಬೇಕಾಗುತ್ತೆ, ಟೌನ್ಗೆ ಹತ್ರ ಇರುವಂಥದ್ದು. ಇದು ಮೆಡಿಕಲ್ ಕಾಲೇಜಿಗೆ ಬೇಕಾಗ್ತದೆ, ನೀವು ಬೇರೆ ಜಾಗದಲ್ಲಿ ಜಾಗ ಕೊಡ್ತೀವಿ ಅಂತ ಹೇಳಿದ್ದಾರೆ. ಆಮೇಲೆ ಫಾರೆಸ್ಟ್ ಅವರು ಜಿಲ್ಲಾಧಿಕಾರಿಗಳಿಗೆ ಲೆಟರ್ ಬರೆದವರು ಏನಂದ್ರೆ ಇದರಲ್ಲಿ ಎಷ್ಟು ಮರ ಗಿಡ ಇದೆ, ಏನಿದೆ ಎಲ್ಲವನ್ನು ನಮಗೆ ಮಾಹಿತಿ ಕೊಡಿ ಅಂತ ಹೇಳಿದ್ರೆ ಆ ಮಾಹಿತಿನೂ ಎಲ್ಲ ಕೊಟ್ಟು ಆಗಿದೆ. ಮರ ಗಿಡ ಎಷ್ಟಿದೆ, ಏನು ಮರ ಹೋಗುತ್ತೆ, ಏನು ಅಂತೆಲ್ಲ ಮಾಹಿತಿನೂ ಕೊಟ್ಟಾಗಿದೆ. ಎಲ್ಲ ಆಗಿದೆ. ಆಲ್ಮೋಸ್ಟ್ ಎಲ್ಲ ಫೈನಲ್ ಸ್ಟೇಜ್ಗೆ ಬಂದಿದೆ, ಫೈನಲ್ ಆಗಿದೆ. ಇವತ್ತು ಇವಾಗ 1 ವೀಕ್ 10 ಡೇಸ್ ಒಳಗಡೆ ಬಂದ್ಬಿಟ್ಟು ನಾವು ಆಮೇಲೆ ಮೊನ್ನೆ ನಾವು ಮಾತಾಡಿದಾಗ ಇವ್ರ ಹತ್ರ ಮದನಹಳ್ಳಿ ಹತ್ರ ಜಾಗವನ್ನು ಕೊಡ್ತಾ ಇದ್ದೀವಿ ಅಂತ ಆಲ್ರೆಡಿ ಇವರಿಗೆ ಫಾರೆಸ್ಟ್ ಅವರಿಗೆ ಸರ್ವೆ ನಂಬರ್ 125 ಸರ್ವೆ ನಂಬರ್ 125ರಲ್ಲಿ ಅವ್ರಿಗೆ ಫಾರೆಸ್ಟ್ ಅವರಿಗೆ ನಾವು ಪರ್ಯಾಯವಾಗಿ ಜಾಗ ಕೊಡೋದಕ್ಕೆ ನಾವು ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ. ಇದು ಪ್ಲ್ಯಾನ್ ಅವ್ರಿಗೆ ಸಬ್ಮಿಟ್ ಮಾಡಿಬಿಟ್ಟಿದ್ದೀವಿ. ಎಲ್ಲಿ ಜಾಗ ಕೊಡ್ತೀವಿ ಅಂತ ಫಾರೆಸ್ಟ್ ಅವ್ರಿಗೂ ಸಬ್ಮಿಟ್ ಮಾಡಿಬಿಟ್ಟಿದ್ದೀವಿ. ಆಮೇಲೆ ಈ ಜಾಗವನ್ನು ನಾವು ಮೆಡಿಕಲ್ ಕಾಲೇಜಿಗೆ ತಗೊಳ್ಳೋದಕ್ಕೆ ಈ ಜಾಗವನ್ನು ಇವತ್ತೇನು 22 ಎಕರೆ ಜಾಗ ಇದೆ, 22 ಎಕರೆ 36 ಗುಂಟೆ ಜಾಗವನ್ನು ಮೆಡಿಕಲ್ ಕಾಲೇಜಿಗೆ ತಗೋಬೇಕು ಅಂತ ಒಂದು ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ. ಅದು ರಿಸರ್ವ್ ಆಗಿದೆ. ಅಂದರೆ ನಮ್ಮ ಕಾಲೇಜಿಗೆ ಅಂತಲ್ಲ, ಮೆಡಿಕಲ್ ಕಾಲೇಜಸ್ಗೆ ಕನ್ಸ್ಟ್ರಕ್ಷನ್ಗೆ ಇದಕ್ಕೆ ಸಂಬಂಧಪಟ್ಟಂಗೆ ಒಂದು 400-700 ಕೋಟಿನ ರಿಸರ್ವ್ ಮಾಡಿದ್ದಾರೆ, ಪ್ರಾವಿಷನ್ ಮಾಡಿದ್ದಾರೆ. ಇವಾಗ ನಾವು ಎಷ್ಟು ಜಲ್ದಿ ಪ್ಲ್ಯಾನ್ ಇದು ಮಾಡಿ ನಾವು ಇಲ್ಲಿ DPR ಮಾಡಿ ಸಬ್ಮಿಟ್ ಮಾಡ್ತೀವೋ ಅಷ್ಟು ಜಲ್ದಿ ನಮಗೂ ಎಷ್ಟು ಬೇಕೋ ಅಷ್ಟು ಅಮೌಂಟ್. ಇವತ್ತು 2 ಕಾಲೇಜು 3 ಕಾಲೇಜ್ ಆಗಿದೆ. 2 ಅಲ್ಲ, ಬಾಗಲಕೋಟೆ ಒಂದು ನಮ್ದೊಂದು, ವಿಜಯಪುರ ಒಂದು ನಮ್ದೊಂದು, 2 ಕಾಲೇಜ್ ಆಗಿದೆ. ಇವಾಗ 700-800 ಕೋಟಿ ದುಡ್ಡು ಇಟ್ಟಿದೆ. ಅದರೊಂದು ಅರ್ಥ ನಮಗೊಂದು 400 ಕೋಟಿನೂ ನಮ್ಗೆ ಬಂದ್ಬಿಡುತ್ತೆ. ಇಮಿಡಿಯೇಟ್ ಆಗಿ ನಾವು ಸ್ಟಾರ್ಟ್ ಮಾಡ್ಕೋಬೋದು. ಅದರಿಂದ ಇದು ಆದಷ್ಟು ಬೇಗ ಮಾಡಬೇಕು ಅಂತ ನಾವು ಪ್ಲ್ಯಾನ್ ಮಾಡಿದ್ದೀವಿ. ಇವತ್ತು ಇಲ್ಲಿ ಬಂದಿರೋದು ಕಾರಣ ಇಷ್ಟೇ, ಜಾಗ ನೋಡಿ ಎಲ್ಲರೂ ಹೇಳ್ಬೇಕಲ್ಲ. ಆಮೇಲೆ ಫಾರೆಸ್ಟ್ ಜಾಗದಲ್ಲಿ ಏನೋ ಮಾಡಕ್ಕೆ ಹೋಗ್ತಾ ಇದ್ದಾರೆ, ಸುಮ್ಮನೆ ಮಾಡ್ತಾ ಅದು ಇದು ಅಂತ ಹೇಳ್ತಾರೆ. ಫಾರೆಸ್ಟ್ಗೇನು ಆಮೇಲೆ ಇಲ್ಲಿದೇನು ಫಾರೆಸ್ಟ್ಗೆ ಎಲ್ಲಿ ಜಾಗ ಕೊಡ್ತೀವಿ ಅಂತ ಹೇಳಿದ್ದೀವಿ. ಜಾಗ ಆಲ್ರೆಡಿ ಅವ್ರಿಗೆ ಫೈಂಡ್ ಔಟ್ ಮಾಡಿದ್ದೀವಿ, ಮಾರ್ಕಿಂಗು ಮಾಡಿದ್ದೀವಿ, ಫಾರೆಸ್ಟ್ ಅವ್ರು ಕೊಡೋದಕ್ಕೂ ಹೇಳ್ಬಿಟ್ಟಿದ್ದೀವಿ. ಅವರು ಆಲ್ಮೋಸ್ಟ್ ಎಲ್ಲ ಫೈನಲ್ ಬಂದಿದ್ದಾರೆ. ಈ ಜಾಗ ಬಿಟ್ಕೊಟ್ಟು ಆ ಜಾಗ ಅವ್ರು ತೊಗೊಳೋದಕ್ಕೂ ಫಾರೆಸ್ಟ್ ಅವ್ರು ಬಂದಿದ್ದಾರೆ. ಎಲ್ಲ ಫೈನಲ್ ಆಗಿದೆ. ಅವ್ರು ಎಸ್ ಅಂತ ಒಂದು ಬರಬೇಕು ಅಷ್ಟೇ. ಅವ್ರ ಕಡೆಯಿಂದ ಫಾರೆಸ್ಟ್ ಕಡೆಯಿಂದ ಎಸ್ ಅಂತ ನಮಗೆ ಬರಬೇಕು. ಅದೊಂದು ಆಗಬೇಕಷ್ಟೇ. ಅದಾದರೆ ನಮಗೆ ಎಲ್ಲ ಕಂಪ್ಲೀಟ್ ಆಗುತ್ತೆ ಅಂತ. ಅಷ್ಟು ಒಳಗಡೆ ನಾವು DPRs ಏನೇನು ಮಾಡ್ಕೋಬೇಕು ಅದನ್ನು ಮಾಡ್ಕೊಳ್ಳೋದಕ್ಕೆ ವ್ಯವಸ್ಥೆ ಮಾಡ್ತೀವಿ. ಇಲ್ಲಿಷ್ಟೇ. ಇವತ್ತು ಈ DPR ಮಾಡೋದಕ್ಕೆ ಜಾಸ್ತಿ ಇದ್ರ ಬಗ್ಗೆ ಮೆಡಿಕಲ್ ಕಾಲೇಜ್ ಬಗ್ಗೆ ನಾಲೆಜ್ ಇರೋದು ಅನೇಕ ಕಾಲೇಜ್ಗಳು ಮಾಡಿರುವಂಥದ್ದು ಹೆಲ್ತ್ ಡಿಪಾರ್ಟ್ಮೆಂಟ್ ಅವರಿಗೆ ಇದ್ರ ಬಗ್ಗೆ ನಾಲೆಜ್ ಚೆನ್ನಾಗಿದೆ, ಮಾಡೋದು ನಾಲೆಜ್ ಇದೆ. ಆಮೇಲೆ PWD ಅವರು ಕನ್ಸ್ಟ್ರಕ್ಷನ್ ಮಾಡೋದಕ್ಕೆ ಅದಕ್ಕೆಲ್ಲ ಬಂದ್ಬಿಟ್ಟು ಸಪೋರ್ಟಿವ್ ಆಗಿ ಅವ್ರು ಇರ್ತಾರೆ, ಅವರು ಸಪೋರ್ಟಿವ್ ಆಗಿ ನೋಡ್ಕೊಳ್ತಾರೆ. ಆಮೇಲೆ ಇನ್ನೊಂದು ಏನಂದರೆ PDO ನೀವು 2 ದಿವಸಕ್ಕೊಂದು ಸಲ ಇವ್ರ ಟಚ್ಚಲ್ಲಿ ಇರಬೇಕು. ಅವ್ರಿಗೆ ಏನಾದರೂ ದಾಖಲೆಗಳು ಬೇಕಾಗುತ್ತಾ, ಏನು ಬೇಕಾಗುತ್ತೆ ಅನ್ನೋದನ್ನು ನೀವು ಅವ್ರಿಗೆ 2 ದಿವಸಕ್ಕೊಂದು ಸಲ ಆದರೂ ಅವ್ರು ಟಚ್ಚಲ್ಲಿ ಇರಬೇಕು. ನಿರಂತರವಾಗಿ ನೀವು ಅವ್ರ ಜೊತೆ ಟಚ್ಚಲ್ಲಿ ಇರಬೇಕು. ಆಮೇಲೆ ADL ಅವರು ನೀವು ಅಷ್ಟೇ ಈ ಸ್ಕೆಚ್ಗೆ ಸಂಬಂಧಪಟ್ಟಂಗೆ ಇದಕ್ಕೆ ಸಂಬಂಧಪಟ್ಟಂಗೆ ಯಾವುದೇ ಆಗಲಿ ಲೇಟ್ ಮಾಡೋಂಗಿಲ್ಲ. ಎಲ್ಲ ಇಮ್ಮಿಡಿಯೇಟ್. ಯಾಕಂದರೆ ಇದನ್ನು ನಾವು ಸ್ವಲ್ಪ ಲೇಟ್ ಆಯಿತು ಅಂತಂದರೆ ಹೋದ್ಸಲಿ ಬಂದ್ಬಿಟ್ಟು ಚಿಕ್ಕಬಳ್ಳಾಪುರದಲ್ಲಿ ಆಗಿರೋ ಮೆಡಿಕಲ್ ಕಾಲೇಜು ಆ್ಯಕ್ಚುಲಿ ಅದಾಗಿದ್ದು ಬಂದ್ಬಿಟ್ಟು ಇದಕ್ಕೆ ಕನಕಪುರಕ್ಕಾಗಿತ್ತು.
ಕನಕಪುರಕ್ಕಾಗಿದ್ದು ಅವ್ರು ಸ್ವಲ್ಪ ಲೇಟ್ ಮಾಡಿದ್ದಕ್ಕೆ ಸರ್ಕಾರ ಚೇಂಜ್ ಆಯಿತು. ಆಮೇಲೆ ಚಿಕ್ಕಬಳ್ಳಾಪುರ ಹೋಯಿತು. ಚಿಕ್ಕಬಳ್ಳಾಪುರ ಹೋಗಿದ್ದು ಒಳ್ಳೇದು. ಆ ರೀತಿ ನಮ್ದು ಆಗಬಾರ್ದು. ಡಾಕ್ಯುಮೆಂಟೇಶನ್ ವೈಸು ಅದು ಇದು ಲೇಟ್ ಆದರೆ ಪ್ರಾಬ್ಲಮ್ ಆಗುತ್ತೆ. ಆಮೇಲೆ ಈ ಫಾರೆಸ್ಟ್ ವಿಚಾರ ಬಂದಾಗ ಡಿ ಸಿ ಅವರು ನಾವು ಇದೀವಿ, ತಹಸೀಲ್ದಾರ್ ಇದ್ದಾರೆ, ಅದು ನಾವು ನೋಡ್ತೀವಿ. ಫಾರೆಸ್ಟ್ ಹೆಂಗೆ ಅವ್ರಿಗೆ ಜಾಗ ಕೊಡೋದ್ರ ಬಗ್ಗೆ ನಾವು ಡಿಸ್ಕಷನ್ ಮಾಡಿದ್ವಿ. ಅದು ನೋಡ್ಕೊಳ್ತೀವಿ. ಇಲ್ಲಿ ಸ್ಕೆಚ್ ಬೇಕಂದ್ರು ಯಾವುದೇ ಬೇಕಂದ್ರೂ ಒಂದು ಸರ್ವೆ ಮಾಡ್ಕೊಡ್ಬೇಕಂದ್ರೂ ಇಮಿಡಿಯೇಟ್ ಆಗಿ ನೀವು ಅದನ್ನು ಹ್ಯಾಂಡಲ್ ಮಾಡಬೇಕು. ನೀವು ಅವ್ರಿಗೆ ಕರೆಕ್ಟಾಗಿ ಫೋನಿಗೆ ಸಿಗಬೇಕು. ಅವ್ರ ನಂಬರ್ ಫಿಲ್ ಮಾಡ್ಕೋಬೇಕು. ನಿಮ್ಮ ನಂಬರ್ ಅವ್ರ ಹತ್ರ ಇರಬೇಕು, ಅವ್ರ ನಂಬರ್ ನಿಮ್ಮ ಹತ್ರ ಇರಬೇಕು. ಇಮಿಡಿಯೇಟಾಗಿ ಅವ್ರು ರೆಸ್ಪಾನ್ಸ್ ಮಾಡಬೇಕು. ಇದು ಸ್ಪೆಷಲ್ ಆಗಿ ತಗೋಬೇಕು. ಈ ಸ್ಪೆಷಲ್ ಆಗಿ ತಗೊಂಡು ಇದನ್ನ ಮಾಡಬೇಕು. ಈ ಸ್ಕೆಚ್ಚು ಏನೇನು ಬೇಕೋ ಅದ್ರ ಬಗ್ಗೆ ಡೀಟೇಲ್ ಕೊಟ್ಟು ಅವರು ಪ್ಲಾನ್ ಮಾಡ್ಕೊಳ್ಳೋಕ್ಕೆ ಚೆನ್ನಾಗಿರುತ್ತೆ. ಇದು ಸ್ಪೆಷಲ್ ಆಗಿ ಹೋಗ್ಬೇಕು. ಆಮೇಲೆ ತಹಸೀಲ್ದಾರ್ ನೀವು ಅಷ್ಟೇ ಮೇಡಮ್, ADLರಾಗಲಿ ನೀವು ಏನೋ ದಾಖಲೆ ವಿಚಾರ ಬಂದಾಗ ಏನಪ್ಪ ಅಂತಂದ್ರೆ ಸ್ವಲ್ಪ ಅವ್ರಿಗೆ ಕೋಆಪರೇಟ್ ಮಾಡಿಕೊಂಡು ಇದು ಪ್ರಯಾರಿಟಿ ತಗೊಂಡು ಈ ಪ್ರಯಾರಿಟಿನಲ್ಲಿ ಇದನ್ನು ಮಾಡಬೇಕು. ಆಮೇಲೆ ಅವರು ನೀವು ಅಷ್ಟೇ, ನಿಮ್ಮ PDO ಹೇಳಿದ್ದೀವಿ, ನೀವು ಅಷ್ಟೇ ಇದನ್ನ ಸ್ವಲ್ಪ ಪರ್ಸನಲ್ ಆಗಿ ತಗೊಂಡು ನೀವು ಅವಾಗ ಅವ್ರು ಬಂದು ವಿಸಿಟ್ ಮಾಡಿ ಅವ್ರಿಗೆ ಏನು ದಾಖಲೆ ಬೇಕಾ ಅವ್ರು ನೀವೇ ಕೇಳಿ ನೀವೇ ಕೊಡಿ. ಅವ್ರಿಗೆ ದಾಖಲೆಗಳು ನೀವೇ ಕೇಳಿ ನೀವೇ ಕೊಡಿ. ಆಮೇಲೆ ನಗರಸಭೆಯವ್ರದ್ದು ಅದು ನೀವು ನಗರಸಭೆ ಇಂಪಾರ್ಟೆಂಟ್. ನೀವು ನಗರಸಭೆಯವ್ರ ಜೊತೆ ಕೋಆರ್ಡಿನೇಷನ್ ಆಗಬೇಕು. ನೀವು ಆಗಬೇಕು, ತಹಸೀಲ್ದಾರ್ ಅವ್ರು ಆಗಬೇಕು. ಏನಂದರೆ ಎರ್ಗೋಳ್ ನೀರು ಪೈಪ್ಲೈನ್ ಹೋಗಿದೆ, ಎಲ್ಲೋಗಿದೆ ಗೊತ್ತಿಲ್ಲ ನನಗೆ. ಕಾಂಪೌಂಡ್ ಪಕ್ಕದಲ್ಲಿ ಅದೇ ಅದನ್ನೆಲ್ಲ ನೀವು ಮಾರ್ಕಿಂಗ್ ಮಾಡಿ ಎಲ್ಲಿದೆ, ಎಷ್ಟು ಡೆತ್ ಅಲ್ಲಿ ಇದೆ ಅಂತ ನೀವು ಹೇಳ್ಬೇಕು. ನೀವು ಹೇಳಿದ್ರೆ ಅವ್ರು ಅದ್ರ ಪ್ರಕಾರವಾಗಿ ಅದನ್ನ ಕಾಂಪೌಂಡ್ ಒಳಗಡೆ ಬರ್ತೀವಿ. ಬಿಲ್ಡಿಂಗ್ ಆ ಕಡೆ ಕಾಂಪೌಂಡ್ ಕಡೆ ಫ್ರಂಟ್ ಬರೋದಿಲ್ಲ. ಆದ್ರೆ ವೆಹಿಕಲ್ಸ್ ಬರೋದು ಹೋಗೋದು, ಲಾರಿಗಳು, ಮಣ್ಣು, ಸಿಮೆಂಟ್, ರೋಡು ಅದು ಇದು ಬರೋದು, ವೆಯ್ಟ್ ಇರೋದು, ಇದಾಗೋದು, ನೀರು ಕಟ್ಟಾದ್ರೆ ಆಮೇಲೆ ಟೌನಲ್ಲಿ ನೀರು ಕೊಡೋಕ್ಕಾಗೋದಿಲ್ಲ. ಆದ್ರಿಂದ ಹೆಂಗ್ ಮಾಡ್ಕೋಬೇಕು ಏನು ಅನ್ನೋದು ನೀವು ಕೋಆರ್ಡಿನೇಟ್ ಮಾಡ್ಕೋಬೇಕು. ಆಮೇಲೆ ಇದು ನೆಗ್ಲಿಜೆನ್ಸ್ ಮಾಡಿದ್ರೆ ಒಂದ್ಸಲಿ ಪೈಪ್ ಏನಾದ್ರು ಒಡೆದೋಯ್ತು ಅಂತ ಹೇಳಿದ್ರೆ ಒಂದು ವಾರ ನಿಂತೋಗುತ್ತೆ. ಆಮೇಲೆ ಟೌನಲ್ಲಿ ಜನ ನಮ್ಮ ಮೇಲೆ ಗಲಾಟೆ ಮಾಡ್ತಾರೆ. ಅದಾಗಬಾರ್ದು. ಅದನ್ನ ಕೋಆರ್ಡಿನೇಷನ್ ಮಾಡಿಕೊಂಡು ಯಾವ ಥರ ಮಾಡ್ಕೋಬೇಕು ಅದನ್ನ ನಗರಸಭೆಯವರು ನಿಮಗೆ ಡೈರೆಕ್ಷನ್ ಮಾಡ್ತಾರೆ. ಅದ್ರ ಪ್ರಕಾರವಾಗಿ ನೀವು ಮಾಡ್ಕೊಂಡು ಇದು ಒಂದು ಎಲ್ಲರೂ ಕೋಆರ್ಡಿನೇಷನ್ ಮಾಡಿಕೊಂಡು ಎಲ್ಲರೂ ಇದನ್ನ ಸೀರಿಯಸ್ ಆಗಿ ತಗೊಂಡು ಹೋದ್ರೇನೆ ಇಮಿಡಿಯೇಟ್ ಆಗಿ ಕೆಲಸ ಆಗುತ್ತೆ. ಇಲ್ಲಾಂದ್ರೆ ಆಗೋದಕ್ಕೆ ಆಗೋದಿಲ್ಲ. ಇದು ಏನೇ ಮಾಡಿ ನೀವು ಈ ತಿಂಗಳಲ್ಲಿ ಇದು ಫುಲ್ಲಾಗಿ DPR ರೆಡಿ ಮಾಡಿ. ಈ ತಿಂಗಳು ಒಳಗಡೆ ಮ್ಯಾಕ್ಸಿಮಮ್ ಟೈಮ್ ಅಷ್ಟೇ ಒಂದು DPR ರೆಡಿ ಮಾಡಿ ನೀವು DPRನ ಸಬ್ಮಿಟ್ ಮಾಡಿದ್ರೆ ಅದನ್ನ ಕ್ಯಾಬಿನೆಟ್ ಇಮಿಡಿಯೇಟ್ ತರಿಸ್ಬಿಟ್ಟು ಕ್ಯಾಬಿನೆಟ್ ಅಪ್ರೂವ್ ಮಾಡಿಸೋ ಜವಾಬ್ದಾರಿ ನಾವು ತಗೊಳ್ತೀವಿ. ನಾವು ಮಾಡ್ತೀವಿ ಕ್ಯಾಬಿನೆಟ್ನಲ್ಲಿ ನಾವು ಮಾಡ್ತೀವಿ ಅಷ್ಟೇ, ಬೇರೆ ಏನಿಲ್ಲ. ಇಷ್ಟು ಮಾತ್ರ ಮಾಡ್ಬೇಕು ಅರ್ಜೆಂಟಾಗಿ. ಇದಕ್ಕೆಲ್ಲರೂ ಅವರು, ತಹಸೀಲ್ದಾರ್ ಅವರು, ನಗರಸಭೆ ಕಮಿಷನರು, ಆಮೇಲೆ DHO ಸರ್ ನೀವು ಇಂಪಾರ್ಟೆಂಟ್ ಇದಕ್ಕೆ. ಅದೇ ಅಪ್ಲೈ ಮಾಡಿರೋದು ನಿಮ್ಮ ಮುಖಾಂತರವಾಗಿ ಹೋಗೋದು ಅಪ್ಲೈ ಮಾಡೋದಕ್ಕೆ. ಅದಕ್ಕೆ ನೀವು ಇಂಪಾರ್ಟೆಂಟ್ ಇದ್ದೀರಾ. ನೀವೇನು ಮಾಡಬೇಕು, ಮೇನ್ ಇದನ್ನೆಲ್ಲ ಜವಾಬ್ದಾರಿ ನೀವೇ ತಗೋಬೇಕು. ನೀವು ತಹಸೀಲ್ದಾರ್ ಕೋಆರ್ಡಿನೇಷನ್ ಮಾಡೋದಾಗಲಿ, ಕೋಆರ್ಡಿನೇಷನ್ ಮಾಡೋದಾಗಲಿ, ಕಮಿಷನರ್ಗಾಗಲಿ, DC ಅವ್ರಿಗಾಗಲಿ, AC ಅವ್ರಿಗಾಗಲಿ, ADC ಅವ್ರಿಗಾಗಲಿ, DFO ಅವ್ರನ್ನಾಗಲಿ ಎಲ್ಲರನ್ನೂ ಕೋಆರ್ಡಿನೇಷನ್ ಮಾಡಬೇಕಾಗಿರೋ ಜವಾಬ್ದಾರಿ ನಿಮ್ದು. ನೀವೇ ಒಂದು ಗ್ರೂಪನ್ನು ಕ್ರಿಯೇಟ್ ಮಾಡಿ. ಒಂದು ಗ್ರೂಪ್ ಏನು ಮಾಡ್ತೀರಾ, ಮೆಡಿಕಲ್ ಕಾಲೇಜು, ಕೋಲಾರ ಮೆಡಿಕಲ್ ಕಾಲೇಜು ಗ್ರೂಪ್ ಅಂತ ಒಂದು ಗ್ರೂಪ್ ಕ್ರಿಯೇಟ್ ಮಾಡಿ. ಆ ಗ್ರೂಪ್ ಕ್ರಿಯೇಟ್ ಮಾಡಿಬಿಟ್ಟು ಎಲ್ಲರನ್ನೂ ಹಾಳು ಮಾಡ್ಕೊಂಡಿದ್ದೀವಿ. ತಹಸೀಲ್ದಾರ್ ಅವ್ರನ್ನ, ಅವ್ರನ್ನ, ನಗರಸಭೆ ಕಮಿಷನರನ್ನ, MLCಗಳನ್ನ, MLSನ ಎಲ್ಲ MLS ಮಾಡಿ, ಡಿಸ್ಟ್ರಿಕ್ಟ್ ಮಿನಿಸ್ಟರ್ ಮಾಡಿ, ನಮ್ಮ ಜಿಲ್ಲೆ ಎಲ್ಲ MLSಗಳು ಮಾಡ್ಕೊಳ್ಳಿ, ಆ್ಯಡ್ ಮಾಡ್ಕೊಳ್ಳಿ. ಅದರಲ್ಲಿ ಡಿಸ್ಟ್ರಿಕ್ಟ್ ಮಿನಿಸ್ಟರ್ನು ಮಾಡ್ಕೊಳ್ಳಿ, DC ಅವ್ರು ಮಾಡ್ಕೊಳ್ಳಿ, AC ಅವ್ರು ಮಾಡ್ಕೊಳ್ಳಿ, ADC ಮಾಡ್ಕೊಳ್ಳಿ, ಆಮೇಲೆ PDO ಮಾಡ್ಕೊಳ್ಳಿ, ಆಮೇಲೆ ಸರ್ವೇಯರ್ಸು. ಅದರಲ್ಲಿ ಅವ್ರು ಮೆಸೇಜ್ ಕೊಟ್ಬಿಟ್ರೆ ಇಮಿಡಿಯೇಟ್ ನಾವು ಯಾರು ನೀವು ಮಾಡಬೇಕಾ ನಾನು ಮಾಡಬೇಕು ನೋಡ್ಕೊಳ್ತೀವಿ. ಅದನ್ನ ಯಾರ್ಯಾರು ಮಾಡಬೇಕು ಅವರವರು ಹ್ಯಾಂಡಲ್ ಮಾಡ್ಕೊಂಡು ಹೋಗ್ತಾ ಇರ್ತೀವಿ. ಇದೊಂದು ಇವತ್ತೇ ನೀವು ಗ್ರೂಪ್ ಕ್ರಿಯೇಟ್ ಮಾಡಿ ಇವರೆಲ್ಲರನ್ನು ಅದರಲ್ಲಿ ಒಳಗಡೆ ಸೇರಿಸ್ಕೊಳ್ಳಿ, ಎಲ್ಲರನ್ನೂ ಸೇರಿಸ್ಕೊಳ್ಳಿ. ಇಲ್ಲ ನೀವು ಮಾಡಿದ್ರೆ ಒಳ್ಳೆಯದು, ನೀವೇ ಮಾಡಬೇಕು. ನೀವೇ ಗ್ರೂಪ್ ಮಾಡಿ, ನೀವು ಮಾಡಿ. ಯಾಕಂದರೆ ಡಿಪಾರ್ಟ್ಮೆಂಟ್ ಅಥಾರಿಟಿ, IR ಅಥಾರಿಟಿ ನೀವು, ಅದರಿಂದ ನೀವೇ ಮಾಡಬೇಕಾಗಲ್ಲ. ಗ್ರೂಪ್ ನೀವೇ ಕ್ರಿಯೇಟ್ ಮಾಡಿ ಇವರೆಲ್ಲರೂ ಹಾಕ್ಕೊಳ್ಳಿ, ಯಾರು ಬಿಡಬೇಡಿ. ಎಲ್ಲ 6 ಜನ MLS ಅದರಲ್ಲಿ ಇದು ಮಾಡ್ಕೊಳ್ಳಿ. ಆಮೇಲೆ ನಮ್ಮ PDO, EO, ADL ನಿಮ್ಮ ಡಿಪಾರ್ಟ್ಮೆಂಟು ಇವರು, ಆಮೇಲೆ ಎಲ್ಲ MLCಗಳದ್ದು, ನಂದು, ನಜೀರ್ ಅಣ್ಣದು, ಆಮೇಲೆ ಅನಿಲ್ ಅಣ್ಣದು, ಗೋವಿಂದರಾಜ್ ಅವ್ರದ್ದು, MP ಅವ್ರದ್ದು, ನಮ್ಮ ಡಿಸ್ಟ್ರಿಕ್ಟ್ ಮಿನಿಸ್ಟರ್ ಅವರು ಬೈ ಡಿಫಾಲ್ಟ್ ಮೇಲೆ ಇದ್ದೇ ಇರ್ತಾರೆ. ಅವ್ರು ಇರಲೇಬೇಕು. ಅವ್ರಿದ್ರೆ ಅಂತ ನಮಗೆಲ್ಲ ಇದೆ. ಇಲ್ಲರೂ ಬರ್ಬೇಕಂದ್ರೆ ಅವರೇ ಕಾರಣ. ಮುಂದಕ್ಕೆ ಹೋಗ್ಬೇಕು ಅಂದ್ರೆ ಅವ್ರು ಹಿಡ್ಕೊಂಡ್ರೆ ಆಗೋದಿಲ್ಲ ಅಂತ ಅದು ಲೇಟ್ ಆಗ್ಬಿಡ್ತಾರೆ. ಎಲ್ಲರೂ ನಗರಸಭೆ ಕಮಿಷನರ್ನು ಹಾಕ್ಕೊಳ್ಳಿ ಗ್ರೂಪ್ ಒಳಗಡೆಗೆ. ಎಲ್ಲರೂ ಇದು ಮಾಡಿಕೊಂಡು ಆಮೇಲೆ ಪತ್ರಕರ್ತರು ಕೆಲವೊಂದು ಹಾಕ್ಕೊಳ್ಳಿ. ಪತ್ರಕರ್ತರು ಹಾಕ್ಕೊಳ್ಳಿ, ಯಾರ್ಯಾರಿದ್ದಾರೋ ಅವ್ರನ್ನೂ ಹಾಕ್ಕೊಳ್ಳಿ. ಏನಕ್ಕಂದರೆ ಮಾಹಿತಿ ಅವ್ರಿಗೂ ಹೋಗ್ತಾ ಇದೆ, ಏನೇನು ನಡೀತಾ ಇದೆ ಎವ್ರಿಡೇ ರಿಪೋರ್ಟ್ ಅಂತ ನಿಮಗೂ ಹೋಗ್ತಾ ಇರುತ್ತೆ ಮಾಹಿತಿ. ನೀವು ಎಷ್ಟು ಜನ ನಂಬರಿಗೆ ಅಷ್ಟು ಜನ ಹಾಕೊಳ್ಳಿ. ಮಿಕ್ಕಿದ್ದು ಅವ್ರಿಗೇನಿಲ್ಲ, ಒಬ್ಬರು ಕೊಟ್ಟರೆ ಸಾಕು. ಒಬ್ಬರು ಕೊಟ್ಟರೆ ಹಂಗೆ ಅಂದ್ಕೊಂಡು ಹೋಗ್ತಾ ಇರುತ್ತೆ. ವಾರ್ತೆ ಇಲಾಖೆ ಅವ್ರನ್ನ ಹಾಕೊಂಬಿಡಿ, ಮಂಜೇಶ್ ಅವ್ರನ್ನ ಹಾಕೊಂಡ್ಬಿಟ್ಟು ಹಾಕ್ಕೊಟ್ರೆ ಸಾಕು, ಹೋಗ್ತಾ ಇರುತ್ತೆ ಮೆಸೇಜ್. ಎಲ್ಲ ಪತ್ರಕರ್ತರನ್ನ ಹಾಕೊಳ್ಳಿ. ಎಲ್ಲ ಗ್ರೂಪ್ ಮಾಡಿಕೊಂಡು ಈ ಗ್ರೂಪಲ್ಲಿ ಎವ್ರಿಡೇ ನಾವು ಏನೇನು ಮಾಡ್ತಾ ಇದ್ದೀವಿ, ಏನೇನು ಯಾರ್ಯಾರು ಏನೇನು ಸಜೆಷನ್ಸ್ ಇದ್ರು ಆ ಸಜೆಷನ್ಸ್ ಅದರಲ್ಲಿ ಹಾಕ್ಬೋದು. ಇಲ್ಲ ಏನು ಮಾಡಬೇಕು ಅನ್ನೋದು ನಮ್ಮಲ್ಲಿ ಹಾಕ್ಬೋದು. ಎಲ್ಲರೂ ಇದನ್ನ ಅಷ್ಟು ಈಸಿಯಾಗಿ ತಗೋಬೇಡಿ. ಒಂದು ಮ್ಯಾಕ್ಸಿಮಮ್ ಆಗಿ ನಾವು 15 ದಿವಸದಲ್ಲಿ ಸಬ್ಮಿಟ್ ಮಾಡಬೇಕಾಗಿತ್ತು. ಇವಾಗಲೂ ಅಷ್ಟೇ ಒಂದು 15-20 ದಿವಸ ಒಳಗಡೆ ಸಬ್ಮಿಟ್ ಮಾಡಿ. ಆಮೇಲೆ ನಾವೇನು ಪ್ರೋಸೆಸ್ ಮಾಡಬೇಕು, DC ಅವ್ರು ಹಿಡ್ಕೊಂಡು ಫಾರೆಸ್ಟ್ ಜಾಗದ್ದು ಅವ್ರು ಜಾಗ ಕೊಡೋದು, ಅದನ್ನೇನೇನು ಮಾಡಬೇಕು ಇಮಿಡಿಯೇಟ್ ಆಗಿ ನಾವು ಅದನ್ನು ಮಾಡ್ತೀವಿ.
ಅಷ್ಟೇ. ಈಗ ನೀವು ಇಂಜಿನಿಯರ್ ಹೇಳಿದ್ರಿ ಮಾಡ್ಕೊಳ್ಳಿ.